ಆಪರೇಷನ್ ಸಿಂಧೂರದಲ್ಲಿ ಭಾರತಕ್ಕೆ ದೊಡ್ಡ ಗೆಲುವು ಸಿಕ್ಕಿದೆ. ಭಾರತಕ್ಕೆ ಬೇಕಾದ ವಾಂಟೆಡ್ 5 ಉಗ್ರರು ಉಡೀಸಾಗಿದ್ದಾರೆ. ದಾಳಿಯಲ್ಲಿ ಹತರಾದ ಪಾಕ್ ಉಗ್ರರ ವಿವರ ಇದೀಗ ಬಹಿರಂಗವಾಗಿರುವಂತದ್ದು. 5 ಉಗ್ರ ನಾಯಕರ ಹೆಸರನ್ನ ಭಾರತೀಯ ಸೇನೆ ರಿವೀಲ್ ಮಾಡಿದೆ. ಆಪರೇಷನ್ ಸಿಂಧೂರದಲ್ಲಿ ಭಾರತಕ್ಕೆ ಒಂದು ರೀತಿ ದೊಡ್ಡ ಗೆಲುವು ಇದು ಅಂತ ಹೇಳ್ಬೋದು. ಭಾರತಕ್ಕೆ ಬೇಕಾದಂತ ವಾಂಟೆಡ್ 5 ಉಗ್ರರೇ ಉಡೀಸಾಗಿದ್ದಾರೆ. ದಾಳಿಯಲ್ಲಿ ಹತರಾದ ಪಾಕ್ ಉಗ್ರರ ವಿವರವನ್ನು ಕೂಡ ಬಹಿರಂಗವಾಗಿ ತಿಳಿಸಲಾಗಿದೆ. 5 ಉಗ್ರ ನಾಯಕರ ಹೆಸರನ್ನ ರಿವೀಲ್ ಮಾಡಿದೆ ಸೇನೆ. ಹಾಗಾದ್ರೆ ಯಾರು ಅಂತ ನೋಡ್ತಾ ಹೋಗೋದಾದ್ರೆ, ಲಷ್ಕರ್ ಇ ತೊಯ್ಬಾ ಮುದಸ್ಸರ್ ಖಾದಿನ್ ಅಲಿಯಾಸ್ ಅಬು ಜುಂದಾಲ್ ಹಾಗೆ ಈ ವಾಂಟೆಡ್ ಉಗ್ರರನ್ನ ಫಿನಿಶ್ ಮಾಡಿದ್ದಾರೆ. ಎರಡನೇದಾಗಿ ಲಷ್ಕರ್ ಎ ತೊಯ್ಬಾ ಉಗ್ರ ಖಾದಿಯನ್ ಖಾಸ್ ಅಬು ಆಕಾಶ, ಜೈಷ್ ಎ ಮೊಹಮ್ಮದ್ ಉಗ್ರ ಮೊಹಮ್ಮದ್ ಹಸನ್ ಖಾನ್, ಹಾಗೆ ಜೈಷ್ ಎ ಮೊಹಮ್ಮದ್ ಉಗ್ರ ಹಫೀಜ್ ಮೊಹಮ್ಮದ್ ಜಮೀಲ್, ಜೈಷ್ ಎ ಮೊಹಮ್ಮದ್ ಉಗ್ರ ಮೊಹಮ್ಮದ್ ಯೂಸುಫ್ ಅಜರ್. ಈ ರೀತಿಯಾಗಿ ಭಾರತಕ್ಕೆ ಬೇಕಾದಂತಹ ವಾಂಟೆಡ್ 5 ಉಗ್ರರನ್ನ ಓಡಿಸ್ ಮಾಡಲಾಗಿದೆ. ವಾಂಟೆಡ್ ಉಗ್ರರನ್ನ ಫಿನಿಶ್ ಮಾಡಲಾಗಿದೆ. ಮುದಾಸರ್ ಖಾದಿನ್ ಅಲಿಯಾಸ್ ಮುದಾಸರ್ ಅಬು ಜುಂದಾಲ್ ಅನ್ನೋರನ್ನ, ಲಷ್ಕರ್ ಇ ತೊಯ್ಬಾದ ಮುದಾಸರ್ ಖಾದಿನ್ ಪಾಕ್ ಸೇನಾಧಿಕಾರಿಗಳ ಜೊತೆಗೆ ಪಂಜಾಬ್ ಸಿಎಂ ಭಾಗಿಯಾಗಿರುವಂಥದ್ದು. ಸರ್ಕಾರಿ ಶಾಲೆಯಲ್ಲಿ ವಾಂಟೆಡ್ ಉಗ್ರರು ಫಿನಿಶ್ ಆಗಿದ್ದಾರೆ. ಲಷ್ಕರ್ ಇ ತೊಯ್ಬಾದ ಪ್ರಮುಖ ಉಗ್ರ ಮೊರ್ದಿಕೆ ಶಿಬಿರದ ಉಸ್ತುವಾರಿ ಅಲಿಯಾಸ್ ಮರ್ಕಸ್ ತೊಯ್ಬಾ, ಮುದಾಸರ್ ಖಾದಿನ್, ಹಫೀಜ್ ಮೊಹಮ್ಮದ್ ಜಮೀಲ್. ಎರಡನೇದಾಗಿ ಜೈಷೆ ಮೊಹಮ್ಮದ್ ಪ್ರಮುಖ ಮೌಲಾನಾ ಹಫೀಜ್ ಮೊಹಮ್ಮದ್ ಜಮೀಲ್. ಜೈಷೆ ಸಂಘಟನೆಗೆ ಯುವಕರನ್ನ ಸೆಳೆಯೋದು ಹಾಗೆ ಈ ಸಂಘಟನೆಗೆ ಹಣಕಾಸನ್ನ ಹೊಂದಿಸುವಂತಹ ಕೃತ್ಯದಲ್ಲಿ ತೊಡಗಿದ್ರು. ಹಾಗೆ ಹಫೀಜ್ ಮೊಹಮ್ಮದ್ ಜಮೀಲ್ ಜೈಷೆ ಮೊಹಮ್ಮದ್ನ ಪ್ರಮುಖ ಮೌಲಾನಾ ಮಸೂದ್ ಅಜರ್ನ ತಮ್ಮ ಶಿಬಿರದ ಉಸ್ತುವಾರಿಯನ್ನ ವಹಿಸಿಕೊಂಡಿದ್ರು. ಹಫೀಜ್ ಮೊಹಮ್ಮದ್ ಜಮೀಲ್ ಜೈಷೆ ಸಂಘಟನೆಗೆ ಯುವಕರನ್ನ ಸೆಳೆಯೋದು ಹಾಗೆ ಹಣಕಾಸಿನ ನೆರವನ್ನ ಮಾಡಿರುವಂಥದ್ದು. ಹಾಗೆ ಜೈಷೆ ಮೊಹಮ್ಮದ್ ಪ್ರಮುಖರು ಮೌಲಾನಾ ಮಸೂದ್ ಅಜರ್ ಅಳಿಯ ಜೈಷೆ ಶಿಬಿರದಲ್ಲೂ ಕೂಡ ಭಾಗಿಯಾಗಿದ್ರು. ಇನ್ನು ಜಮ್ಮು ಕಾಶ್ಮೀರದ ಹಲವು ದಾಳಿಗಳಲ್ಲಿ ಭಾಗಿಯಾಗಿದ್ರು. ಮೊಹಮ್ಮದ್ ಯೂಸುಫ್ ಅಜರ್ ಅಲಿಯಾಸ್ ಉಸ್ತಾದ್, ಲಷ್ಕರ್ ಎ ತೊಯ್ಬಾ ಮುದಾಸರ್ ಕಾಸಿನ್ ಅಲಿಯಾಸ್ ಅಬ್ದು ಜುಂದಾಲ್, ಖಾಲಿದ್ ಅಲಿಯಾಸ್ ಅಬು ಆಕಾಶ ಲಷ್ಕರ್ ಇ ತೊಯ್ಬಾ ಸಂಘಟನೆಯವರದ್ದು. ಭಾರತಕ್ಕೆ ಬೇಕಾಗಿರ್ತಕ್ಕಂತಹ ವಾಂಟೆಡ್ 5 ಉಗ್ರರನ್ನ ಕೂಡ ಉಡಿಸಿ ಮಾಡಲಾಗಿದೆ. ಯಾತ್ರೆಯಲ್ಲಿ ಪಾಕ್ ಸೇನಾಧಿಕಾರಿಗಳು ಕೂಡ ಭಾಗಿಯಾಗಿದ್ರು. ಖಾಲಿದ್ ಅಲಿಯಾಸ್ ಅಬು ಆಕಾಶ ಅಫ್ಘಾನಿಸ್ತಾನದಿಂದ ಶಸ್ತ್ರಾಸ್ತ್ರ ಸಾಗಾಟವನ್ನ ಮಾಡ್ತಾ ಇದ್ರು. ಜಮ್ಮು ಕಾಶ್ಮೀರದ ಹಲವು ದಾಳಿಗಳಲ್ಲಿ ಈತ ಭಾಗಿಯಾಗಿದ್ದ. ಇನ್ನು ಮೊಹಮ್ಮದ್ ಹಸನ್ ಖಾನ್ ಜೈಷೆ ಮೊಹಮ್ಮದ್ ಸಂಘಟನೆಯ ಪ್ರಮುಖ, ಮುರ್ಫಿ ಅಸ್ಗರ್ ಖಾನ್ ಆಪರೇಷನಲ್ ಕಮಾಂಡರ್ ಆಗಿದ್ದ ಈತ. ಹಾಗೆ ಮೊಹಮ್ಮದ್ ಹಸನ್ ಖಾನ್ ಜಮ್ಮು ಕಾಶ್ಮೀರದ ದಾಳಿಗಳ ಸಂಯೋಜಕ ಆಗಿದ್ದ. ಪಾಕ್ ಆಕ್ರಮಿತ ಕಾಶ್ಮೀರದ ಹೊಣೆಯಾಗಿದ್ದ ಈತ. ಒಟ್ಟಾರೆಯಾಗಿ ಆಪರೇಷನ್ ಸಿಂಧೂರದಲ್ಲಿ ಭಾರತಕ್ಕೆ ದೊಡ್ಡ ಗೆಲುವು ಸಿಕ್ಕಿದೆ. ಜೈಷೆ ಮೊಹಮ್ಮದ್ ಸಂಘಟನೆಯ ಪ್ರಮುಖ ಮೊಹಮ್ಮದ್ ಹಸನ್ ಖಾನ್ ಆಗಿದ್ರು, ಆಪರೇಷನಲ್ ಆಗಿದ್ರು. ಇನ್ನು ಮೊಹಮ್ಮದ್ ಹಸನ್ ಖಾನ್ ಜಮ್ಮು ಕಾಶ್ಮೀರದ ದಾಳಿಗಳ ಸಂಯೋಜಕ ಆಗಿದ್ರು. ಪಾಕ್ ಆಕ್ರಮಿತ ಕಾಶ್ಮೀರದ ಹೊಣೆಯನ್ನ ಈತ ತೆಗೆದುಕೊಂಡಿದ್ದ. ಒಟ್ಟಾರೆಯಾಗಿ ಭಾರತಕ್ಕೆ ಬೇಕಾಗಿರ್ತಕ್ಕಂತಹ ವಾಂಟೆಡ್ 5 ಉಗ್ರರನ್ನ ಉಡೀಸ್ ಮಾಡಲಾಗಿದೆ. ಇನ್ನು ಫೋಟೋ ಸಮೇತ ತೋರಿಸ್ತಾ ಇದ್ದೀವಿ ವಾಂಟೆಡ್ ಉಗ್ರರನ್ನ. ಮೊದಲನೇದಾಗಿ ಅಬು ಜುಂದಾಲ್, ವಾಂಟೆಡ್ ಉಗ್ರ ಅಬು ಆಕಾಶ ಫೋಟೋವನ್ನ ಇದೀಗ ನೀವು ಕೂಡ ಸ್ಕ್ರೀನ್ ನಲ್ಲಿ ಗಮನಿಸ್ತಾ ಇದ್ದೀರಾ. ಹಾಗೆ ವಾಂಟೆಡ್ ಉಗ್ರ ಮತ್ತೊಬ್ಬ ಯೂಸುಫ್ ಅಜರ್, ಆತನ ಫೋಟೋವನ್ನ ಕೂಡ ತೋರಿಸ್ತಾ ಇದ್ದೇವೆ. ಇನ್ನು 5 ಉಗ್ರ ನಾಯಕರ ಹೆಸರನ್ನ ಸೇನೆ ರಿವೀಲ್ ಮಾಡಿದೆ. ಮುದಾಸರ್ ಖಾದಿನ್ ವಾಂಟೆಡ್ ಉಗ್ರ, ಆತನ ಫೋಟೋವನ್ನ ನೀವು ಕೂಡ ಗಮನಿಸ್ತಾ ಇದ್ದೀರಾ.
ಹಾಗೆ ಜೈಷೆ ಮೊಹಮ್ಮದ್ ಉಗ್ರ ಹಫೀಜ್ ಮೊಹಮ್ಮದ್ ಜಬೀಲ್, ಈ ರೀತಿಯಾಗಿ ಒಟ್ಟು 5 ಉಗ್ರರ ನಾಯಕರ ಹೆಸರನ್ನು ಇದೀಗ ಸೇನೆ ರಿವೀಲ್ ಮಾಡಿದೆ. ದಾಳಿಯಲ್ಲಿ ಹತರಾದ ಪಾಕ್ ಉಗ್ರರ ವಿವರ ಬಹಿರಂಗವಾಗಿದೆ. ಭಾರತಕ್ಕೆ ಬೇಕಾದಂತಹ ವಾಂಟೆಡ್ 5 ಉಗ್ರರು ಇವರನ್ನ ಉಡೀಸ್ ಮಾಡಲಾಗಿದೆ. ಆಪರೇಷನ್ ಸಿಂಧೂರದಲ್ಲಿ ಒಂದು ರೀತಿ ಭಾರತಕ್ಕೆ ಇದು ದೊಡ್ಡ ಗೆಲುವು ಅಂತಾನೆ ಹೇಳ್ಬೋದು. ಯಾಕೆ ಅಂತ ಹೇಳಿದ್ರೆ ಪಾಕಿಸ್ತಾನ ವಿರುದ್ಧ ಹೋರಾಡಬೇಕು ಅಂತ ಹೇಳಿ, ಅಂದರೆ ಉಗ್ರರ ನೆಲೆಯನ್ನ ಧ್ವಂಸಗೊಳಿಸಲಾಗಿತ್ತು ಆಪರೇಷನ್ ಸಿಂಧೂರದ ಮುಖಾಂತರ. ಹಾಗೆ ಈ ಒಂದು ಆಪರೇಷನ್ ಸಿಂಧೂರದಲ್ಲಿ ಭಾರತಕ್ಕೆ ಬೇಕಾದಂತಹ ವಾಂಟೆಡ್ 5 ಉಗ್ರರು ಒಡೀಸ್ ಆಗಿದ್ದಾರೆ. ಲಷ್ಕರ್ ಇ ತೊಯ್ಬಾ ಮುದಾಸರ್ ಖಾದಿನ್ ಅಲಿಯಾಸ್ ಅಬು ಜುಂದಾಲ್, ಹಾಗೆ ಲಷ್ಕರ್ ಎ ತೊಯ್ಬಾ ಉಗ್ರ ಕಾದಿಯನ್ ಕಾಸು ಅಬು ಆಕಾಶ, ಇನ್ನು ಮೊಹಮ್ಮದ್ ಹಸನ್ ಖಾನ್, ಹಫೀಜ್ ಮೊಹಮ್ಮದ್ ಜಮೀಲ್, ಯೂಸುಫ್ ಅಜರ್ ವಾಂಟೆಡ್ ಉಗ್ರ. ಈತನ ಫೋಟೋವನ್ನು ನೀವು ಕೂಡ ಗಮನಿಸ್ತಾ ಇರಬಹುದು. ಹಾಗೆ ಮುದಾಸರ್ ಖಾದಿನ್, ಆತನ ಫೋಟೋವನ್ನು ಕೂಡ ನೀವು ನೋಡ್ತಾ ಇದ್ದೀರಾ. ಇನ್ನು ಈ 5 ಉಗ್ರ ನಾಯಕರ ಹೆಸರನ್ನು ಬಹಿರಂಗಗೊಳಿಸಲಾಗಿದೆ. ಭಾರತ ನಡೆಸಿದಂತಹ ಆಪರೇಷನ್ ಸಿಂಧೂರದಲ್ಲಿ ಇದು ಭಾರತಕ್ಕೆ ದೊಡ್ಡ ಗೆಲುವಾಗಿದೆ.